ಸಾವಿನ ಕಥೆಗಳನ್ನ ಹೇಳ ಹೊರಟಿದ್ದ ರಾಯ್ ಕಥೆಯೇ ಅಂತ್ಯವಾಗಿದೆ. ಡೆತ್ ಸ್ಟೋರಿಯ ಸಿನಿಮಾ ಮಾಡಿದ್ದಂತಹ ಸಿಜೆ ರಾಯ್ ಫೆಬ್ರವರಿ 6ರಂದು ಬಿಡುಗಡೆಯಾಗಬೇಕಾಗಿದ್ದಂತಹ ಈ ಒಂದು ಎನೋಮಿ ಸಿನಿಮಾ ಉದ್ಯಮಿ ಸಿಜೆ ರಾಯ್ ನಿರ್ಮಾಣ ಮಾಡಿರುವಂತಹ ಫಿಲ್ಮ್ ಎನೋಮಿ ಫಿಲ್ಮ್ ಬಿಡುಗಡೆಗೂ ಮುನ್ನವೇ ರಾಯ್ ಸಾವನ್ನಪ್ಪಿದ್ದಾರೆ. ದಿ ಈಕ್ವೇಷನ್ ಆಫ್ ಡೆತ್ ಎಂಬ ಟ್ಯಾಗ್ಲೈನ್ ಕೂಡ ಇದೆ. ಸಿನಿಮಾ ಮುಖಾಂತರ ಸಾವಿನ ಕತೆ ಹೇಳ ಹೊರಟಿದ್ದಂತಹ ರಾಯ್ ಅವರ ಅಂತ್ಯ ಆಗಿದೆ. ಸಿನಿಮಾ ಮಾಡಬೇಕು ಅನ್ನುವಂತಹ ಬಹಳ ಆಸೆ ಕೂಡ ಇತ್ತು. 2-3 ಸಿನಿಮಾಗಳನ್ನು ಈ ಹಿಂದೆ ಅವರು ಮಾಡಿದ್ದು ಉಂಟು. ಈಗ ಮತ್ತೊಂದು ಸಿನಿಮಾ ಬಿಡುಗಡೆಗೆ ಸಿದ್ಧತೆಗಳು ಕೂಡ ಆಗ್ತಾ ಇತ್ತು. ಎನೋಮಿ ಸಿನಿಮಾ ಅಂತ ಹೇಳಿ ಈ ಒಂದು ಸಿನಿಮಾ ಬಿಡುಗಡೆ ಆಗಬೇಕಾಗಿತ್ತು. ಇದೇ ಫೆಬ್ರವರಿ 6ನೇ ತಾರೀಕು. ದಿ ಈಕ್ವೇಷನ್ ಆಫ್ ದಿ ಡೆತ್ ಅಂತ ಹೇಳಿ ಇದಕ್ಕೆ ಟ್ಯಾಗ್ಲೈನ್ ಅನ್ನ ಕೊಡಲಾಗಿತ್ತು. ಸೊ ಈ ಒಂದು ಕಥೆಯನ್ನ ಇವರು ಮಾಡೋದಕ್ಕೆ ಯಾಕೆ ಮುಂದಾದ್ರು? ಈ ಕತೆ ಕೇಳಿದಂತಹ ಸಂದರ್ಭದಲ್ಲಿ ಇವರಿಗೆ ಏನು ಸ್ಫೂರ್ತಿ ಆಯಿತು? ಎಲ್ಲೋ ಒಂದ್ ಕಡೆ ಹಿಂಟು ಸಿಕ್ಕಿತ್ತಾ ರಾಯ್ ಅವರಿಗೆ ಅನ್ನುವಂತಹ ಪ್ರಶ್ನೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಅವರು ಒಂದು ಸಂದರ್ಶನವನ್ನ ಕೂಡ ಕೊಟ್ಟಿದ್ರು. ಆ ಸಂದರ್ಭದಲ್ಲೂ ಕೂಡ ಅವರು ಸಾವಿನ ಬಗ್ಗೆ ಉಲ್ಲೇಖ ಕೂಡ ಮಾಡಿದ್ದುಂಟು. Every day. It's time to expose the devil's face. Are you clear? Yes, sir. Truth was locked behind that door. Don't try to frame me. I have people. Pull the thread, the pages store. ഞാൻ ചുമ്മാ പറയുന്നതല്ല പ്രസാദേ, നിന്നെ ഞാൻ കൊല്ലും. കോടതിക്കും പോലീസിനൊക്കെ പരിമിതികളുണ്ടാവും. പക്ഷെ കാണാതായത് എൻ്റെ അനിയനല്ലേ. സോ ഐ ഡോണ്ട് ഗിവ് എ ഷിറ്റ് അബൌട്ട് എനിത്തിങ് ഓർ എനിബഡി. And I'll go to any extent to find him.